ಹಲೋ ಫ್ರೆಂಡ್ಸ್, ಇದು ನನ್ನ ಮೊದಲ ಯೂಟ್ಯೂಬ್ ವಿಡಿಯೋ. ಒಂದು ಚಿಕನ್ ಕರಿಯನ್ನು ಮಾಡ್ತಿದ್ದೇನೆ. ಪಾತ್ರೆಯಲ್ಲಿ ಮೊದಲಿಗೆ ಎಣ್ಣೆಯನ್ನು ಹಾಕಿ ಶುಂಠಿ ಬೆಳ್ಳುಳ್ಳಿಯನ್ನು ಗುದ್ದಿ ಹಾಕಿದ್ದೇನೆ. ಅದೇ ರೀತಿ ಆಮೇಲೆ ನೀರುಳ್ಳಿ, ಹಸಿಮೆಣಸು ಇದಿಷ್ಟನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡಬೇಕು. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ತಾ ಇರಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರುಳ್ಳಿ, ಬೆಳ್ಳುಳ್ಳಿ, ಅದೇ ರೀತಿ ಕರಿ ಲೀವ್ಸ್, ಬೇವಿನ ಸೊಪ್ಪು, ಶುಂಠಿ, ಮೆಣಸನ್ನು ಹಾಕಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಹೊತ್ತು ಹಾಗೆ ಬೇಯಲಿಕ್ಕೆ ಇಡಬೇಕು. ಅದಾದಮೇಲೆ ನಾವು ಉಪ್ಪು ಸೇರಿಸಿದಾಗ ನೀರುಳ್ಳಿ ತುಂಬ ಬೇಗ ಬಾಡಿ ಬೇಯ್ತದೆ. ಅದಾದಮೇಲೆ ಸ್ವಲ್ಪ ಒಂದೆರಡು ಟೊಮೆಟೊವನ್ನು ತುಂಡು ಮಾಡಿ ಟೊಮೆಟೊವನ್ನು ಹಾಕಿ ಮಿಕ್ಸ್ ಮಾಡಬೇಕು. ಅದೇ ರೀತಿ ಅರಶಿಣದ ಹುಡಿಯನ್ನು ಹಾಕಿ ಮಿಕ್ಸ್ ಮಾಡಬೇಕು. ಆಮೇಲೆ ಚಿಕನ್ ಆ್ಯಡ್ ಮಾಡಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನೀವು ಚಿಕನ್ ಮಾಡೋದಿದ್ದರೆ ಈಸಿಯಾಗಿ ಇದೇ ಮೆಥಡನ್ನು ಯೂಸ್ ಮಾಡಿಕೊಂಡು ಚಿಕನ್ ಮಾಡ್ಬೋದು, ಕರಿ ಮಾಡ್ಬೋದು. ಮತ್ತು ಕರಿಮೆಣಸಿನ ಹುಡಿಯನ್ನು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು. ತುಂಬ ಈಸಿಯಾಗಿ ಚಿಕನ್ ಕರಿಯನ್ನು ಮಾಡ್ಬೋದು. ಅದಾದಮೇಲೆ ಸ್ವಲ್ಪ ಇನ್ನು ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ 5ರಿಂದ 10 ನಿಮಿಷದವರೆಗೆ ಬೇಯಲಿಡಬೇಕು. ಮೀಡಿಯಂ ಫ್ಲೇಮಲ್ಲಿ ಒಂದು 5ರಿಂದ 10 ನಿಮಿಷದವರೆಗೆ ಬೇಯಿಸಿಕೊಳ್ಬೇಕು. ಈಗ ನೀರಿನ ಅಗತ್ಯ ಇಲ್ಲ, ಚಿಕನಲ್ಲಿರುವ ನೀರೇ ಕರೆಕ್ಟಾಗಿ ಬೆಂದು ಸಿಗ್ಬೋದು. 5ರಿಂದ 10 ನಿಮಿಷ ಬೇಯಲಿಕ್ಕೆ ಇಡಬೇಕು. ಅದಾದಮೇಲೆ ತೆಂಗಿನ ತುರಿಯನ್ನು ಪ್ಯಾನಲ್ಲಿ ಫ್ರೈ ಮಾಡಿಕೊಳ್ಬೇಕು. ತೆಂಗಿನ ತುರಿಯನ್ನು ಸೇರಿಸುವುದರಿಂದ ತುಂಬ ರುಚಿಯಾಗ್ತದೆ ಚಿಕನ್ ಕರಿ. ಆದ ಕಾರಣ ಸ್ವಲ್ಪ, ತುಂಬ ಹಾಕಿದರೆ ಪದಾರ್ಥ ತುಂಬ ಸಿಹಿ ಬರ್ತದೆ. ಆದರೆ ಸ್ವಲ್ಪ ತೆಂಗಿನ ತುರಿಯನ್ನು ಆ್ಯಡ್ ಮಾಡಿಕೊಂಡು ಚಿಕನ್ ಕರಿ ಮಾಡಬಹುದು. ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಆಮೇಲೆ ಆ ಹೊತ್ತಿಗೆ ಚಿಕನ್ ಬೆಂದಿರ್ತದೆ. ಚಿಕನ್ ಚೆನ್ನಾಗಿ ಬೆಂದು ಬಂದಿದೆ. ಅದಕ್ಕೆ ಸ್ವಲ್ಪ ಹುಳಿ ನೀರನ್ನು, ಹಿಂಡಿ ಇಟ್ಟುಕೊಂಡಂತಹ ಹುಳಿ ನೀರನ್ನು ಹೊಯ್ಬೇಕು. ಆಮೇಲೆ ಮಿಕ್ಸ್ ಮಾಡಿಕೊಳ್ಬೇಕು. ತೆಂಗಿನ ತುರಿ ಫ್ರೈ ಆಗ್ತಾ ಇದೆ. ಚೆನ್ನಾಗಿ ಫ್ರೈ ಮಾಡಿಕೊಂಡಿರಬೇಕು. ಅದು ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕು. ಅದಾದಮೇಲೆ ಸ್ವಲ್ಪ ಚಿಕನ್ ಮಸಾಲವನ್ನು ಆ್ಯಡ್ ಮಾಡಿಕೊಳ್ಬೇಕು. ಇಷ್ಟವಿದ್ದರೆ ಮಾತ್ರ ಚಿಕನ್ ಕರಿಗೆ ಮಸಾಲೆ ಆ್ಯಡ್ ಮಾಡ್ಬೋದು, ಅಲ್ಲದಿದ್ದರೆ ಸ್ಕಿಪ್ ಮಾಡ್ಬೋದು. ಅದಾದಮೇಲೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ತಕ್ಕ ಮೆಣಸಿನ ಹುಡಿಯನ್ನು ಹಾಕಿಕೊಳ್ಳಿ.
ನಾನು ಬರೀ ಕುಂಟಿ ಮೆಣಸನ್ನು ಫ್ರೈ ಮಾಡಿ ಹುಡಿ ಮಾಡಿಟ್ಟುಕೊಂಡು ಅದನ್ನು ಆ್ಯಡ್ ಮಾಡಿದ್ದೇನೆ. ನಮ್ಮ ಪದಾರ್ಥದ ಕಲರ್ ಚೇಂಜ್ ಆಗಿದೆ ನೋಡಿ, ಘಮ ಘಮ ಪರಿಮಳ ಬರ್ತಾ ಇದೆ. ಅದಾದಮೇಲೆ ಕೊತ್ತಂಬರಿ ಹುಡಿ, ಜೀರಿಗೆ ಹುಡಿ, ಇದನ್ನೆಲ್ಲ ಹುಡಿ ಮಾಡಿಟ್ಕೊಂಡಿರಬೇಕು. ಮೊದಲೇ ಕೊತ್ತಂಬರಿ, ಜೀರಿಗೆ, ಮೆಂತೆ ಇಷ್ಟು ಹುಡಿಗಳನ್ನು ಇಷ್ಟನ್ನು ಫ್ರೈ ಮಾಡಿಕೊಂಡು ಆಮೇಲೆ ಹುಡಿ ಮಾಡಿ ಆ್ಯಡ್ ಮಾಡಬೇಕು. ನನ್ನ ಮೊದಲ ವಿಡಿಯೋ, ಎಲ್ಲರೂ ಚಾನಲನ್ನು ಲೈಕ್ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಸ್ವಲ್ಪ ನೀರನ್ನು ಹಾಕಿ ಪುನಃ ಸ್ವಲ್ಪ ಹೊತ್ತು ಒಂದು 2 ನಿಮಿಷಗಳ ಕಾಲ ಬೇಯಿಸಿಕೊಳ್ಬೇಕು. ಅಂದರೆ ಮೆಣಸು ಸ್ವಲ್ಪ ಬೇಯಬೇಕಲ್ಲ, ಹಾಗೆ ಸ್ವಲ್ಪ ಬೇಯಿಸಿಕೊಳ್ಬೇಕು. ಅಷ್ಟರಲ್ಲಿ ನಮ್ಮ ಚಿಕನ್ ಕರಿ ರೆಡಿ ಆಗುತ್ತದೆ. ತುಂಬ ಈಸಿಯಾಗಿ ಚಿಕನ್ ಕರಿಯನ್ನು ಮಾಡಬಹುದು. ಅದಾದಮೇಲೆ ಸ್ವಲ್ಪ ಹುರಿದಿಟ್ಟಂತಹ ತೆಂಗಿನ ತುರಿಯನ್ನು ಆ್ಯಡ್ ಮಾಡಿಕೊಳ್ಬೇಕು. ರುಚಿಯಾದ ಚಿಕನ್ ಕರಿ ರೆಡಿ. ಅದಾದಮೇಲೆ ಕೊನೆಗೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹೊಯ್ದು ಮಿಕ್ಸ್ ಮಾಡಿಕೊಳ್ಬೇಕು. ಅಷ್ಟರಲ್ಲಿ ನಮ್ಮ ಚಿಕನ್ ಕರಿ ರೆಡಿ ಆಗ್ತದೆ. ತುಂಬ ಟೇಸ್ಟಿ. ನಾನು ಚಿಕನ್ ಕರಿ ಜೊತೆ ಊಟಕ್ಕೆ ಕಬಾಬ್ ಕೂಡ ಮಾಡಿದ್ದೇನೆ. ಏನಿಲ್ಲ, ಅಂಗಡಿಯಿಂದ ತಂದಂತಹ ಮಸಾಲ ಪ್ಯಾಕೆಟನ್ನು ಉಪಯೋಗಿಸಿಕೊಂಡು ಮೊಟ್ಟೆ ಮಸಾಲ ಮಿಕ್ಸ್ ಮಾಡಿ